ನಾಯಕ್ ಬರಿಲ್ರಿ ಪತ್ರ ಸುಮ್ಮನೆ ಯಾರೇ ನೋಡ್ರಿ ವಿಜೇಂದ್ರ ಹೇಳಿರ್ತಾನೆ ಕೆಲವೊಂದು ಚಾನಲ್ದವ್ರಿಗೆ ಹಿಂಗಂದ್ರೆ ನಾನು ಡ್ಯಾಮೇಜ್ ಮಾಡ್ಬೇಕಂತೇಳಿ ನಾಯಕ್ ಪತ್ರ ಬರಲಿ ನಾಯನು ನ ದೈನಂ ನ ಪಲಾಯನಂ ನಾನು ತಪ್ಪಾಗೈತಿ ಕ್ಷಮಾ ಮಾಡ್ರಿ ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಏನೂ ಅನ್ನೋದಿಲ್ಲ ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಂತ ಹಿಂಗೇನೆ ಅನ್ನೋ ಮಗ ಅಲ್ಲ ಎಂದೂ ಅಂದಿಲ್ಲ ಇನ್ನು ಮುಂದೂ ಅನ್ನೋದಿಲ್ಲ ಅಷ್ಟು ತೆಳಿಗೆ ಹಾಕಿ ನಾವು ಬಿ ಜೆ ಪಿಗೆ ಹೋಗೋ ಅವಶ್ಯಕತೆ ಇಲ್ಲ. ಇದೆಲ್ಲ ವಿಜೇಂದ್ರನೇ ಮಾಡ್ತಂತ ಕೆಟ್ಟ ಒಂದು ಕ್ರಿಮಿನಲ್ ಬುದ್ಧಿ ಇದೆ ವಿಜೇಂದ್ರಗೆ. ಮೊನ್ನೆ ಒಂದು ಸರ್ವೆ ಮಾಡ್ಸ್ಯಾನ ಈಗೇನಾದ್ರು ಚುನಾವಣೆ ಆದ್ರೆ 160 ಬರ್ತಾವೆ. ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ, ₹1 ಕೋಟಿ ಒಂದು ಯಾವ್ದಾರಿಗೆ ಏಜೆನ್ಸಿ ಕೊಟ್ಟು. ಈಗ ಚುನಾವಣೆ ಆದರೆ ಯತ್ನಾಳ ಇಲ್ಲದೆ ಬಿ ಜೆ ಪಿ 30 ಬರ್ತೀನಿ. ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ. ಅದೇನೈತೆ ಅದೇನು ದೊಡ್ಡದಲ್ಲ. ಇಂಥ ಅಂದ್ರೆ ಎಲ್ಲ ಜೀರೋ ಆಗ್ಯಾರ ಅವರು. ಜನಾಕ್ರೋಶ ಕಂಪ್ಲೀಟ್ ವಿಫಲ ಆಗೈತಿ. ಕೆಲವು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ ಸಂಘಟನೆ ಎಲ್ಲ ಸುಡಗಾಡಿಲ್ಲತ್ತೇಳಿ ಅದಕ್ಕೆ ಮ್ಯಾಗಿನವ್ರು ಎಲ್ಲ ಅಧ್ಯಕ್ಷ ತಗೋದಾನ ಅಂತೇಳಿ ಇದೊಂದು ಬೋಗಸ್ ಸರ್ವೆ. ಈಗ ಏನಾರು ಚುನಾವಣೆ ಆದ್ರೆ 160 ಬರ್ತಾವೆ. ಅವ್ರು ಹತ್ತಿದ್ದಾಗನೇ 104 110 ಬಂದಾವು. ಇವು ನೋಡಿ ಯಾರು ಓಟ್ ಹಾಕೋರು ಕರ್ನಾಟಕದಾಗ ಡುಪ್ಲಿಕೇಟ್ ಸಹಿ ಮಾಡುವ ಅಂತ ಉಸ್ತುವಾರಿಗಳು ಬಂದಾರ ಉಸ್ತುವಾರಿನೂ ಬಂದಾರ. ಬರಲಿ ಅವ್ರ ಪಕ್ಷದವ್ರು ಏನು ಮಾಡ್ತಾರೆ ಮಾಡಿ. ಉಸ್ತುವಾರಿಗೇನು ಗುರುತಿಲ್ಲನ್ರಿ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಉಸ್ತುವಾರಿಯವರಿಗೆಲ್ಲ ಗೊತ್ತೈತಿ. ಯತ್ನಾಳದ ಏನು ಪ್ರಭಾವ ಐತಿ ಕರ್ನಾಟಕದಾಗ. ಅದೇ ಉಸ್ತುವಾರಿಯವರು ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು, ವಿಜೇಂದ್ರ ಕೊಟ್ಟಿದ್ದಿಲ್ಲ. ಅದಕ್ಕೆ ಉಸ್ತುವಾರಿಯವರು ನಿಪಕ್ಷಪಾತವಾಗಿ ಪಕ್ಷದ ಹಿತದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ ಬಿ ಜೆ ಪಿ ಕೊಡಲಿ, ಇಲ್ಲಾಂದ್ರೆ ಬಿ ಜೆ ಪಿ ಭಾಳ ಹೀನಾಯವಾಗಿ ಸೋಲ್ತದೆ. ತಿಳ್ಕೊಂಡಾರ ಅವ್ರು ಯಾವುದೋ ಒಂದು ಬೋಗಸ್ ಸರ್ವೆ ಅದು. ನಾನು ನಾಳೆ ₹1 ಕೋಟಿ ಕೊಟ್ಟೆ ಅಂದ್ರೆ ಯತ್ನಾಳ್ ಇಲ್ಲದೆ ಬಿ ಜೆ ಪಿ 30 ಬರ್ತದೆ. ನಾನು ಮಾಡಿಸ್ಬೋದು, ನನಗೇನು ಅವಶ್ಯಕತೆ ಇಲ್ಲ. ಜನರ ನಾಡಿ ಮಿಡಿತ ನೋಡಬೇಕು. ಪಕ್ಷ ಎಲ್ಲೇ ಒಂದಿತ್ತು 1,000 ಮಂದಿನ ಕೂಡಿಸೋದು ಯಾವ ಜನ ಕೂಡ್ಸೋಕೆ ಎಲ್ಲಿನೂ. ಮೈಸೂರಿನಾಗೂ ಕೂಡಿಸಿಲ್ಲ, ಬೀದರ್ನಾಗೂ ಕೂಡಿಸಿಲ್ಲ, ಕಲಬುರಗಿಯಾಗೂ ಇಲ್ಲ, ಬಿಜಾಪುರನಾಗ ಪಿಂಚ ಮಂದಿ ಇದ್ದಿಲ್ಲ ಭಾಷಣ ಮಾಡೋಕೆ. ಸುಮ್ಮನೆ ಬೋಗಸ್ ಎಲ್ಲ ಡುಪ್ಲಿಕೇಟ್ ಮಾಡೋದು ಚಟ ಐತೆ. ಎಲ್ಲ ಡುಪ್ಲಿಕೇಟ್ ರಿಪೋರ್ಟ್ ಕೇಂದ್ರ ಹೈಕಮಾಂಡ್ ಕಳಿಸ್ಲಾಕತ್ತಾರೆ ಅಷ್ಟೇ.